ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭವಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀಗುರುಭ್ಯೋ ನಮಃ. ವರಾರೋಹ. ವರ ಅಂದರೆ ಶ್ರೇಷ್ಠ, ಉತ್ತಮ ಅಂತ. ಅದರಲ್ಲಿಯೂ ಆರೋಹಣ, ಉನ್ನತಿಯ ಸಾಧನೆ ಮೇಲೆ ಇರುವುದು ಅಂತ ಅರ್ಥ. ಅಂದರೆ ಉತ್ತಮವಾದಂತಹ ಪದವಿಗೆ, ಉತ್ತಮವಾದಂತಹ ಶ್ರೇಯಸ್ಕರವಾದಂತಹ, ನಮಗೆ ಸಂತೋಷವನ್ನು, ಸಮಾಧಾನವನ್ನು, ಸಂತೃಪ್ತಿಯನ್ನು ತಂದುಕೊಡುವಂತಹ ಉನ್ನತ ಪದವಿಗೆ ನಮ್ಮನ್ನು ಎತ್ತಿ ಕರ್ಕೊಂಡು ಹೋಗುವವನು. ಎಲ್ಲೋ ಬಿದ್ದಿರುವಂತಹ ಜೀವಗಳನ್ನು ಉತ್ತಮವಾದಂತಹ ಒಂದು ಸಾಧನೆಯ ಪಥದಲ್ಲಿ ತಂದಿಟ್ಟು ಅವರ ಮೂಲಕ ಒಳ್ಳೆಯ ಸಾಧನೆಗಳನ್ನು ಮಾಡಿಸಿ ಅವರನ್ನು ಮೇಲಕ್ಕೆ ಕರ್ಕೊಂಡು ಹೋಗುವವನು ಅಂತ. ಲೋಕದಲ್ಲಿ ನಾವು ನೋಡಿರ್ತೇವೆ, ಎಲ್ಲೋ ಒಂದು ಭೂಮಿಯಲ್ಲಿ, ಎಲ್ಲೋ ಒಂದು ಕಡೆ, ಯಾವುದೋ ಒಂದು ಪ್ರದೇಶದಲ್ಲಿ, ಒಂದು ಬಡತನದ ಮನೆತನದಲ್ಲಿ ಯಾರೋ ಒಬ್ಬರು ಇರ್ತಾರೆ. ಆಗ ಕೆಲವರಿಗೆ ಭಗವಂತ ಮುಂಚಿತವಾಗಿ ಅನುಗ್ರಹ ಮಾಡಿರ್ತಾನೆ. ಸಾಕಷ್ಟು ಸಂಪತ್ತು ಇರಬಹುದು, ಒಳ್ಳೆಯ ಮನಸ್ಸು ಇರಬಹುದು, ಹಾಗೆಯೇ ಇನ್ನೊಬ್ಬರನ್ನೂ ಮೇಲಕ್ಕೆ ಕರ್ಕೊಂಡು ಹೋಗುವಂತಹ ಅವಕಾಶ ಕೊಡುವಂತಹ ಒಂದು ಸಾಮರ್ಥ್ಯವೂ ಇರಬಹುದು. ಅಂಥವರ ಕಣ್ಣಿಗೆ ಈ ಬಡ ಹುಡುಗ ಬಿದ್ದನು ಅಂತ ಹೇಳಿದರೆ, ಸರಿ ಬಾ, ನಿನ್ನನ್ನು ಕರ್ಕೊಂಡು ಹೋಗಿ ನಿನಗೆ ವಿದ್ಯೆ ಕೊಡುತ್ತೇನೆ, ಒಳ್ಳೆಯ ಉದ್ಯೋಗಾದಿಗಳನ್ನು ಸಂಪಾದಿಸುವ ಹಾಗೆ ಅನುಗ್ರಹ ಮಾಡುವಂತಹ, ಅಂದರೆ ಸಹಾಯ ಮಾಡುವಂತಹ ಮನಸ್ಸು ಮಾಡ್ತೇನೆ ಅಂತ ಹೇಳಿದರೆ ಅವನ ಜೀವನದ ಚಿತ್ರಣವೇ ಬದಲಾಗಿ ಬಿಡುತ್ತದೆ. ಹಾಗೆಯೇ ಒಳ್ಳೆಯ ಗುರುಗಳ ಅಥವಾ ಒಳ್ಳೆಯ ಮನಸ್ಸುಳ್ಳಂತಹ ಧನಿಕರ ಕಣ್ಣಿಗೆ ಬಿದ್ದಂತಹ ಸಾಮಾನ್ಯ ಒಬ್ಬ ಹುಡುಗನೋ ಒಬ್ಬ ಹುಡುಗಿಯೋ ಉನ್ನತವಾದಂತಹ ಒಂದು ಸ್ಥಾನಮಾನವನ್ನು ಗಳಿಸುವುದನ್ನು ನಾನು ನೋಡಲಿಲ್ವ? ಲೋಕದಲ್ಲಿ ಹೀಗಿರಬೇಕಾದರೆ ಪರಮಾತ್ಮನಿಗೆ ಕಣ್ಣಿಗೆ ಬಿದ್ದಂತಹ, ಮತ್ತೆ ನೋಡಿದರೆ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಶ್ರೇಯಸ್ಸನ್ನು ಪಡೆಯುವುದು ಪರಮಾತ್ಮನ ದೃಷ್ಟಿಗೆ ಗೋಚರರಾದ ಮೇಲೆಯೇ. ಅವನ ದೃಷ್ಟಿಗೆ ಗೋಚರನಾಗಿಯೇ ಇರ್ತೇವೆ. ಆದರೆ ಅನುಕಂಪದ ದೃಷ್ಟಿ, ಕರುಣೆಯ ದೃಷ್ಟಿ ನಮ್ಮ ಮೇಲೆ ಬಿತ್ತು ಅಂತ ಹೇಳಿದಾಗ ಸಶ್ಲಾಗಿ ಸಚ ಪಂಡಿತ, ಪರಮಾತ್ಮನ ದೃಷ್ಟಿ ಬಿತ್ತು ಅಂತ ಹೇಳಿದರೆ ಎಂಥವನು ಕೂಡ ಅವನು ಶ್ಲಾಘ್ಯನಾಗ್ತಾನೆ, ಅವನು ಪಂಡಿತನಾಗ್ತಾನೆ, ಅವನು ಶ್ರೇಯಸ್ಸನ್ನು ಪಡಿತಾನಂತೆ. ಈ ರೀತಿಯಾಗಿ ಅವನ ವಿಶೇಷವಾದಂತಹ ಒಂದು ಕರುಣೆಯನ್ನು ತೋರಿಸುವಂತಹ ಹೆಸರು ಇದು ವರಾರೋಹ. ಇನ್ನು ವರ ಅಂತ ಹೇಳಿದರೆ ಉತ್ತಮರು ಅಂತ. ಅಂದರೆ ಯಾರು ಯೋಗ್ಯರೋ ಅವರಿಗೆ ಮಾತ್ರ ಉತ್ತಮವಾದಂತಹ ಪದವಿ ಸಿಗ್ತದೆ. ಯಾರಿಗೆ ಅರ್ಹತೆ ಇದೆಯೋ ಅವರಿಗೆ ಮಾತ್ರ ಆ ಒಂದು ಸ್ಥಾನಮಾನಗಳು ಲಭಿಸ್ತವೆ. ಇಂತಹ ಒಂದು ಸರಿಯಾದ ಒಂದು ವಿಮರ್ಶೆ ಮಾಡುವನು ಯಾರು? ನಮಗೂ ಲೋಕದಲ್ಲಿ ತುಂಬ ಗೊಂದಲ ಇರ್ತದೆ. ಯಾರು ಒಳ್ಳೆಯವರು, ಯಾರು ಕೆಟ್ಟವರು ಅಂತ ಗೊತ್ತಾಗೋದಿಲ್ಲ. ಯಾರಿಗೆ ಗೌರವ ಕೊಡಬೇಕು, ಯಾರಿಗೆ ಎಲ್ಲಿಡಬೇಕೋ ಅಲ್ಲೇ ಇಟ್ಟರೆ ಒಳ್ಳೆಯದೋ ನಮಗೆ ಅರ್ಥ ಆಗೋದಿಲ್ಲ. ಯಾಕೆ? ನಮಗೆ ಆ ಒಂದು ಸೂಕ್ಷ್ಮವನ್ನು ಗಮನಿಸುವಂತಹ ಸಾಮರ್ಥ್ಯಗಳಿಲ್ಲ ಅಲ್ವಾ? ಹಾಗಾಗಿ ಪರಮಾತ್ಮ ಮಾತ್ರ ಎಲ್ಲರಿಗೂ, ಎಲ್ಲ ರೀತಿಯಲ್ಲಿಯೂ, ಎಲ್ಲ ಕಾಲದಲ್ಲಿಯೂ ಶ್ರೇಯಸ್ಸನ್ನೇ ಉಂಟು ಮಾಡುವವನು. ಅದರಲ್ಲಿಯೂ ಅರ್ಹತೆ ಇರುವವರು ಸುಮ್ಮನೆ ಪರದಾಡಬೇಕಾಗಿಲ್ಲ. ಲೋಕದಲ್ಲಿ ನಾವು ನೋಡ್ತೇವಲ್ವ, ಯಾವುದೋ ಸರ್ಟಿಫಿಕೇಟ್ ಇಟ್ಟುಕೊಂಡು, ಯಾವುದೋ ನಾವು ಮಾಡಿದಂತಹ ಸಾಧನೆಯನ್ನು ದಾಖಲೆಯನ್ನು ಇಟ್ಟುಕೊಂಡು, ನಮಗೆ ಇಂತಹ ಸಾಮರ್ಥ್ಯ ಇದೆ, ನನಗೆ ಇಂತಹ ಯೋಗ್ಯತೆ ಇದೆ, ನನಗೆ ಅವಕಾಶ ಕೊಡಿ ಅಂತ ಕೇಳುವಂತಹ ಪ್ರಸಂಗ ಪರಮಾತ್ಮನಲ್ಲಿ ಇಲ್ಲ ಅಂತೆ. ಅವನು ಸಾಧನೆ ಇದ್ದಲ್ಲಿ ಹುಡುಕಿಕೊಂಡು ಬಂದು, ಸಾಮರ್ಥ್ಯ ಇದ್ದಲ್ಲಿ, ಯೋಗ್ಯತೆ ಇದ್ದಲ್ಲಿ ಅವನಾಗಿಯೇ ಕರುಣೆಯ ದೃಷ್ಟಿಯನ್ನು ಬೀರಿ ನಮ್ಮನ್ನು ಉನ್ನತವಾದಂತಹ ಸ್ಥಾನಮಾನಕ್ಕೆ ತಂದು ನಿಲ್ಲಿಸ್ತಾನೆ. ಹಾಗಾಗಿ ಅವನು ವರಾರೋಹ ಅಂತ. ಅವನೇ ಅಂತಹ ಒಂದು ಸಾಧನೆ ಮಾಡಬೇಕಾದರೆ, ಅಂದರೆ ವೈಕುಂಠಾದಿ ಲೋಕಗಳ ಪದವಿಯನ್ನು ಪಡೆಯಬೇಕು ಅಂತ ಇದ್ದರೆ ಸಾಧನೆ ಮಾಡಬೇಕು. ಆ ಸಾಧನೆ ಮಾಡಬೇಕಾದರೆ ಆ ಪ್ರೇರಣೆಯನ್ನು, ಅವಕಾಶವನ್ನು, ಅಂತಹ ಒಂದು ಅನುಕೂಲವನ್ನು ಯಾರು ಒದಗಿಸಿಕೊಡಬೇಕು? ಮತ್ತು ಲೋಕದ ದೃಷ್ಟಿಗೆ ನಾವು ಬಂದರೆ, ಒಳ್ಳೆಯ ಸ್ವರ ಇರುವವರು ಇರ್ತಾರೆ, ಅವರಿಗೆ ಸಂಗೀತದ ಗುರುಗಳಿರೋದಿಲ್ಲ. ಅಥವಾ ಒಳ್ಳೆಯ ಮನಸ್ಸು ಇದ್ದವರು, ಪರಿಶ್ರಮವನ್ನು ಪಟ್ಟು ಕೆಲಸ ಮಾಡಲಿಕ್ಕೆ ಸಾಮರ್ಥ್ಯ ಇದ್ದವರು ಇರ್ತಾರೆ, ಅವರಿಗೆ ಅವಕಾಶಗಳೇ ಲಭಿಸುವುದಿಲ್ಲ. ಪರಮಾತ್ಮನ ವಿಷಯದಲ್ಲಿ, ಅಂದರೆ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಬೇಕಾದಂತಹ ಪ್ರಸಂಗ, ಆ ಒಂದು ಸಂದರ್ಭದಲ್ಲಿ ಯಾವುದೂ ನಿಷ್ಪ್ರಯೋಜಕ ಅಂತ ಆಗೋದಿಲ್ಲ ಅಂತ. ಯಾಕೆ? ಯಾರಿಗೆ ಉತ್ತಮವಾದಂತಹ ಅವಲೋಕನವನ್ನು ಪಡೆಯುವಂತಹ ಸಾಮರ್ಥ್ಯ, ಯೋಗ್ಯತೆ, ಅರ್ಹತೆ ಇದೆಯೋ ಅವರ ಮೂಲಕ ಒಳ್ಳೆಯ ಕೆಲಸವನ್ನು ಏಷ ಹಿ ಏವ ಸಾಧು ಕರ್ಮಕಾರಯತಿ
ತಂ ಯಮೇಭ್ಯೋ ಲೋಕೇಭ್ಯ ಉನ್ನಿನೀಜತೆ ಅಂತ ಬ್ರಹ್ಮಸೂತ್ರದ ಭಾಷ್ಯದಲ್ಲಿ ಆಚಾರ್ಯರು ಕೊಡುವಂತಹ ಒಂದು ಉದಾಹರಣೆ ಇದು. ಏನಂದರೆ ಪರಮಾತ್ಮನೇ ನಮ್ಮಿಂದ ಅಂದರೆ ಯೋಗ್ಯತೆ ಇರುವವರಿಂದ ಸತ್ಕರ್ಮಗಳನ್ನು ಮಾಡಿಸ್ತಾನೆ. ಯಾರು ಯೋಗ್ಯತಾರಹಿತರೋ ಅವರಿಂದ ದುಷ್ಕರ್ಮಗಳನ್ನು ಮಾಡಿಸಿ ತತ್ಪರಿಣಾಮವಾಗಿ ದುರಂತವನ್ನು ಅನುಭವಿಸುವ ಹಾಗೆ ಮಾಡ್ತಾನೆ ಅಲ್ವಾ. ಹಾಗಾಗಿ ಅಂತಹ ಪರಮಾತ್ಮ ಯಾರು ಯೋಗ್ಯರೋ ಅವರಿಗೆ ಉನ್ನತ ಪದವಿಯನ್ನು ಕೊಡುವವನು ಅಂತ. ಹಾಗೆ ಉನ್ನತ ಸ್ಥಾನದಲ್ಲಿರುವಂಥವರು ನೋಡಿ, ಈ ಲೋಕಕ್ಕೆ ಒಬ್ಬನೇ ಸೂರ್ಯ. ಅವನ ಸ್ಥಾನಮಾನ ಎಂಥದ್ದು ನೋಡಿ. ಇಡೀ ಪ್ರಪಂಚ ನಾವೆಲ್ಲರೂ ಕೂಡ ಸೂರ್ಯನ ಮೇಲೆ ಆಶ್ರಿತರಾಗಿದ್ದೇವೆ, ಅವಲಂಬಿತರಾಗಿದ್ದೇವೆ. ಅಂತಹ ಸೂರ್ಯನಿಗೆ ಆ ಒಂದು ಪದವಿಯನ್ನು ಕೊಟ್ಟವನು ಅವನೇ ಅಂತೆ. ಸೂರ್ಯನನ್ನು ಆ ಉನ್ನತ ಪದವಿಯಲ್ಲಿ ಉರುಂ ರಾಜ ರಂಜನಾಥ್ ಉರುಂ ಹಿ ರಾಜ ವರುಣಶ್ಚಕಾರ ಸೂರ್ಯಾದ ಪಂಥ ಮದ್ಮೇತವಾವು ಋಗ್ವೇದದ ಮಂತ್ರವೇ ಅದನ್ನು ಪ್ರತಿಪಾದನೆ ಮಾಡುತ್ತಾರೆ. ಅದನ್ನು ಆಚಾರ್ಯರು ವಿವರಣೆ ಕೊಡ್ತಾರೆ ಹೀಗೆ: ಸೂರ್ಯಾದ ಪಂಥಾನಂ ಅಸೌಚಕಾರ ಸ್ವಾಜ್ಞಾನುಸಾರೇಣ ತದೇವ ಗತ್ತೇಂತ. ಪರಮಾತ್ಮನ ಆಜ್ಞಾನುಸಾರವಾಗಿಯೇ ಸೂರ್ಯ ಜಗತ್ತಿಗೆ ಬೆಳಕು ಕೊಡುವ ಕೆಲಸ ಮಾಡ್ತಾ ಇದ್ದಾನೆ, ತನ್ಮೂಲಕ ದಿನಕರ ಅಂತ ಅನ್ನಿಸಿಕೊಂಡಿದ್ದಾನೆ. ಹಾಗೆಯೇ ಈ ಒಂದು ಪ್ರಪಂಚದ ಎಲ್ಲ ವ್ಯವಸ್ಥೆ ಸೂರ್ಯಚಂದ್ರ ನಕ್ಷತ್ರಾದಿಗಳನ್ನು ಆಯಾ ಪೊಸಿಷನ್ನಲ್ಲಿ ಇಟ್ಟವನು ಪರಮಾತ್ಮ. ಚಂದದ ಪ್ರಪಂಚ ನೋಡಿ, ಯಾವುದೆಲ್ಲ ಹೇಗೆ ಇರಬೇಕು. ಈ ಒಂದು ಪ್ರಪಂಚದಲ್ಲಿರುವಂತಹ ಸೌಂದರ್ಯವನ್ನು ನದಿಯಾಗಲಿ, ಸಮುದ್ರವಾಗಲಿ, ಗುಡ್ಡ ಬೆಟ್ಟಗಳಾಗಲಿ, ಮರಗಿಡಗಳಾಗಲಿ, ಅದನ್ನು ಆಸ್ವಾದಿಸುವುದನ್ನು ಎಕ್ಸ್ಪ್ಲೋರ್ ಮಾಡುವುದರಲ್ಲಿ ನಮ್ಮ ಜೀವನ ಕಳೆದು ಬಿಡ್ತದೆ. ಅಂತಹ ಒಂದು ಚಂದದ ವ್ಯವಸ್ಥೆಯನ್ನು ಹಾಗೇ ತಂದಿಟ್ಟವನು ಪರಮಾತ್ಮ ಅಲ್ವ. ಹಾಗಾಗಿ ಯಾವುದು ಎಲ್ಲಿ ಹೇಗಿರಬೇಕು ಹಾಗೆ ಇದ್ದರೆ ಚಂದ ಅಂತ ಹೇಳಿ ಅಂತಹ ದೇವರಿಗೆ ನಾವು ಅಲಂಕಾರ ಮಾಡಿ ಚಂದವನ್ನು ಕಾಣುವ ಪ್ರಯತ್ನ ಮಾಡ್ತೇವೆ. ಎಂತಹ ಒಂದು ಬಾಲಿಶ ಪ್ರಯೋಗ ನೋಡಿ ನಮ್ಮದು. ಚಂದದ ಪರಮಾತ್ಮ ಇಡೀ ಪ್ರಪಂಚವನ್ನೇ ಅಷ್ಟು ಚಂದವಾಗಿ ನೈಸರ್ಗಿಕವಾಗಿ ಇರುವಂತಹ ಸೌಂದರ್ಯವನ್ನು ನೋಡಿ ನಾವು ಆಶ್ಚರ್ಯ ಪಡ್ತೇವೆ, ಆನಂದ ಪಡ್ತೇವೆ. ಅಂತಹ ಒಂದು ಸೌಂದರ್ಯದ ಸೃಷ್ಟಿಕರ್ತನಾದಂತಹ ಪರಮಾತ್ಮನನ್ನು ವಿಗ್ರಹ ರೂಪದಲ್ಲಿ ಕಂಡು ನಾವು ಬಣ್ಣ ಬಣ್ಣದ ಬಟ್ಟೆಗಳು, ಆಭರಣಗಳು, ಸೌಂದರ್ಯಕ್ಕೆ ಅನೇಕ ಪ್ರಸಾಧನಗಳು ಇತ್ಯಾದಿಗಳ ಜೊತೆಗೆ ನಾವು ಅಲಂಕರಿಸಿ ಅವನ ಚಂದವನ್ನು ನೋಡುವ ಪ್ರಯತ್ನ ಮಾಡ್ತೇವೆ. ಇದು ವೈಶಿಷ್ಟ್ಯ. ಹಾಗೆಯೇ ಅಂತಹ ವರಾರೋಹ ಅವನ ಸ್ಥಾನಮಾನವೇ ಸರ್ವಶ್ರೇಷ್ಠವಾದದ್ದು. ನಮಗೆ ಅದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗಲಿಲ್ಲ. ಆದರೂ ನಾವು ನಮ್ಮ ಯೋಗ್ಯತಾನುಸಾರವಾಗಿ ಚಿಕ್ಕ ವಿಗ್ರಹದಲ್ಲಿ ಅವನನ್ನು ಕಂಡು ಅವನ ಸೌಂದರ್ಯವನ್ನು ಆನಂದಿಸಿ ನಾವು ಸಮಾಧಾನ ಪಟ್ಟುಕೊಳ್ತೇವೆ. ಹೀಗೆ ಉನ್ನತವಾದಂತಹ ಸ್ಥಾನಮಾನವನ್ನು ಪಡೆಯಬೇಕಾದರೂ ನಾವು ಇಂತಹ ಸೇವೆಯನ್ನು ಮಾಡಬೇಕಂತೆ. ಪರಮಾತ್ಮ ಎಲ್ಲರಿಗೂ ಅಂದರೆ ವಾಯು ಪದವಿ ಗೊತ್ತಿದೆ, ಇಂದ್ರ ಪದವಿ ಗೊತ್ತಿದೆ, ಹಾಗೆ ರುದ್ರ ಶೇಷಾದಿ ಪದವಿಗಳು ನಮಗೆ ಗೊತ್ತಿದೆ. ಪ್ರಳಯ ಕಾಲದಲ್ಲಿ ಎಲ್ಲರೂ ಅವರವರ ಸಾಧನಾನುಸಾರವಾಗಿ ಮೋಕ್ಷವನ್ನು ಪಡೆಯಬೇಕು. ಆ ಪೊಸಿಷನ್ನಿಗೆ ಮತ್ತೆ ಅನ್ಯ ಯೋಗ್ಯರಾದಂತಹ ಉತ್ತಮರು ಬಂದು ಸೇರಿಕೊಳ್ತಾರೆ. ಹಾಗೆಯೇ ಅಂತಹ ಅನೇಕ ದೇವತೆಗಳ ಪದವಿ, ದೇವತಾ ಸ್ಥಾನಮಾನವನ್ನು, ಇಂದ್ರಾದಿ ಪದವಿಗಳನ್ನು, ದಿಕ್ಪಾಲಕ ಪದವಿಯನ್ನೆಲ್ಲವನ್ನು ಕೊಟ್ಟವನು ಅವನು. ಈ ಒಂದು ವ್ಯವಸ್ಥೆಯನ್ನು ಉಂಟು ಮಾಡಿದವನೇ ಅವನು. ಹಾಗೆಯೇ ಶ್ರೀತತ್ವ ಮಹಾಲಕ್ಷ್ಮಿ, ಅವಳು ಯಾವ ರೀತಿಯಲ್ಲಿ ಜಗತ್ತಿನಲ್ಲಿ ಮಹತ್ವವನ್ನು ಪಡೆದುಕೊಳ್ತಾರೆ ನಮಗೆ ಗೊತ್ತಿದೆ. ಪ್ರಕೃತಿಗಿರುವಂತಹ ಮಹತ್ವ ಏನು? ಮಜಾಧ್ಯಕ್ಷೇಣ ಪ್ರಗತಿ ಸೂಯತೆ ಅಂತ ಕೃಷ್ಣ ಹೇಳುವಾಗ, ನನ್ನ ಆಜ್ಞಾನುಸಾರವೇ ಸಂಪೂರ್ಣವಾಗಿ ನನ್ನ ಇಚ್ಛಾನುಸಾರವಾಗಿಯೇ ಇಲ್ಲಿ ಪ್ರಕೃತಿಯ ಕೆಲಸಗಳು ನಡೆಯುವುದು ಅಂತ ಹೇಳಿಬಿಟ್ಟಿದ್ದಾನೆ. ಹಾಗಾಗಿ ಉತ್ತಮವಾದಂತಹ ಸ್ಥಾನಮಾನಗಳನ್ನು ಕೊಟ್ಟು ದೇವತೆಗಳನ್ನು ಅನುಗ್ರಹ ಮಾಡಿದಂತಹ ಪರಮಾತ್ಮ ನಮಗೆ ವಿಶೇಷವಾದಂತಹ ಅನುಗ್ರಹವನ್ನು ಮಾಡೋದಿಲ್ವಾ? ಹಾಗಾಗಿ ಅವನು ವರಾರೋಹ ಅಂತ ಅನ್ನಿಸಿಕೊಳ್ತಾನೆ. ನಮಗೆ ಉತ್ತಮವಾದಂತಹ ಅಂದರೆ ವರ ಆರೋಹ ಅಂತ ಹೇಳಿದರೆ ನಮ್ಮ ಮಡಿಲು ಅಂತ, ತೊಡೆ ಅಂತ ಅರ್ಥ. ಮಡಿಲಿನಲ್ಲಿ ಸೇರಿಸಿಕೊಂಡು ನಾವು ಮಕ್ಕಳನ್ನು ನಮ್ಮ ತೊಡೆಯಲ್ಲಿ ಮೇಲೆ ಕುಳ್ಳಿರಿಸಿ ಅವರಿಗೆ ಒಳ್ಳೆಯ ರೀತಿಯಾದಂತಹ ಒಂದು ಪ್ರೀತಿಯನ್ನು ತೋರಿಸುವುದಿಲ್ವ? ಹಾಗೆಯೇ ನಾವು ಎಲ್ಲವನ್ನು ಬಿಟ್ಟು ಪರಮಾತ್ಮನನ್ನು ಆಶ್ರಯಿಸಬೇಕು. ಚಿಂತೆ ಇದೆಯಾ, ದುಃಖ ಇದೆಯಾ, ಕಷ್ಟ ಇದೆಯಾ, ಅದಕ್ಕೆಲ್ಲದಕ್ಕೂ ಒಂದೇ ಆಶ್ರಯ.
ಮಡಿಲು ಅಥವಾ ಆಶ್ರಯ ಅಂತ ಅರ್ಥ, ಆರೋಹ ಅಂತ. ಆದ್ದರಿಂದ ಉತ್ತಮವಾದಂತಹ ಆಶ್ರಯ ಅದು ಪರಮಾತ್ಮ ಮಾತ್ರ. ನಮಗೆ ಚಿಂತೆ ಆಗ್ತಾ ಇದೆ, ಬೇಜಾರಾಗ್ತಾ ಇದೆ, ದುಃಖ ಆಗ್ತಾ ಇದೆ, ಭಯ ಆಗ್ತಾ ಇದೆ ಅಂತ ಹೇಳಿದರೆ, ನಾವು ಹೊರಗಿನ ವಾತಾವರಣದಲ್ಲಿ ಜೋರಾದಂತಹ ಒಂದು ಮಳೆಯೋ, ಭಯಾನಕವಾದಂತಹ ಬಿರುಗಾಳಿಯೋ, ಭೂಕಂಪವೋ ಅಥವಾ ಗುಡುಗು ಸಿಡಿಲು ಅಂತ ಬಂದಾಗ ಮನೆಯೊಳಗೆ ಬಂದು ಕೂತ್ಕೊಳ್ತೇವೆ, ಬೆಚ್ಚಗಿರುತ್ತೇವೆ. ಅಂದರೆ ನಮಗೆ ಅಲ್ಲಿ ಭಯ ಕಡಿಮೆ, ಏನೋ ಒಂದು ಗಟ್ಟಿಯಾಗಿದೆ, ನಮಗೊಂದು ಆಶ್ರಯ ಸಿಕ್ಕಿದೆ ಅಂತ. ಹಾಗೆಯೇ ದೇವರನ್ನು ಆಶ್ರಯಿಸಿ ಅಂತ, ಅವನು ವರಾರೋಹ ಅಂತ. ನಿಮಗೆ ಯಾವ ಕಷ್ಟಗಳು ಬಂದರೂ, ಯಾವ ಚಿಂತೆಗಳು ಬಂದರೂ, ಏನೇ ಭಯ ಇದ್ದರೂ ಅದನ್ನೆಲ್ಲ ಬಿಟ್ಟು ದೇವರಿದ್ದಾನೆ ನಮ್ಮ ಜೊತೆಗೆ, ನಮ್ಮ ರಕ್ಷಣೆಗೆ ಅವನಿದ್ದಾನೆ ಅಂತ ಹೇಳಿ ಅವನ ನಾಮಸ್ಮರಣೆ ಮಾಡಿಕೊಂಡು ನೀವು ಆಶ್ರಯಿಸಬೇಕಾದಂತಹ ಮಾತೃ ಹೃದಯ ಅವನದ್ದು, ಹಾಗೆಯೇ ತಾಯಿಯ ಮಡಿಲು ಅವನದ್ದು. ಈ ರೀತಿಯಾಗಿ ಅಂತಹ ಪರಮಾತ್ಮನ ಸ್ವರೂಪ ಎಂಥದ್ದು? ಅದು ವರಾರೋಹ, ನಮಗೆ ಅತ್ಯಂತ ಶ್ರೇಷ್ಠವಾದಂತಹ ಆಶ್ರಯ. ಮಳೆ ಬಂದಾಗ ಮನೆಯೊಳಗೆ ಸೇರಿಕೊಳ್ಳುವುದು ಮಾತ್ರ ಅಲ್ಲ, ಭಯ ಬಂದಾಗ ಪರಮಾತ್ಮನ ಬಳಿಗೆ ಹೋಗಿ ನಾವು ಅದನ್ನೇ ಮಾಡೋದಲ್ವ. ಮನೆಯಲ್ಲಿ ಏನೋ ಒಂದು ಚಿಂತೆ ದುಃಖ ಬಂದಿತು ಅಂತ ಹೇಳಿದಾಗ ಓಡಿಕೊಂಡು ಹೋಗುವುದು ನಾವು ದೇವರ ಕೋಣೆಗೆ, ಅಥವಾ ಮನಸ್ಸಿನಲ್ಲಿ ದೇವರ ಸ್ಮರಣೆಯನ್ನು ಮಾಡಿಕೊಳ್ತೇವೆ. ನಾವು ನಂಬಿದಂತಹ ಯಾವುದೋ ಒಂದು ದೇವತಾ ಸಾನ್ನಿಧ್ಯದ ಒಂದು ಬಿಂಬದ ಚಿತ್ರಣವನ್ನು ಮನಸ್ಸಿಗೆ ತಂದುಕೊಂಡು ನಾವು ಮನಸಾರೆ ಕೈ ಮುಗಿತೇವೆ, ಹೇಗಾದರೂ ಈ ಕಷ್ಟದಿಂದ ಪಾರು ಮಾಡುವಂತ. ಯಾಕೆ? ಅದು ತಾಯಿ ಮಾಡಿರೋದು. ಈ ರೀತಿಯಾಗಿ ಅಂತಹ ಸರ್ವಶ್ರೇಷ್ಠವಾದಂತಹ ಆಶ್ರಯ ಅದು ಪರಮಾತ್ಮ ಅಂತ ಹೇಳುವಂತಹ ಹೆಸರು ಇದು ವರಾರೋಹ. ಶ್ರೀಕೃಷ್ಣಾರ್ಪಣಂ.